ಮಂಡ್ಯ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಏನಾಗಬಹುದು? ಗ್ರೌಂಡ್ ರಿಪೋರ್ಟ್ ಮತ್ತು ಸ್ಥಳೀಯ ಪತ್ರಕರ್ತರು ಮಾತಾಡಿಕೊಳ್ತಿರುವಂತಹ ವಿಚಾರವನ್ನಷ್ಟೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಫೋಟೋ ಫಿನಿಶ್ ರಿಸಲ್ಟ್ ಅಲ್ಲಿ ಬರಬಹುದು ಅನ್ನುವಂತಹ ಒಂದು ಸುಳಿವನ್ನ ನೀಡುತ್ತಿದೆ ಗ್ರೌಂಡ್ ರಿಪೋರ್ಟ್. ಯಾರೇ ಗೆದ್ರೂ ಕೂಡ 20,000 ರಿಂದ 25,000 ಲೀಡ್ನ ವ್ಯತ್ಯಾಸ ಬರಬಹುದು. ಯಾವ ಯಾವ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಲೀಡ್ ಪಡಿಬಹುದು, ಸ್ಟಾರ್ ಚಂದ್ರೂನು ಅಥವಾ ಕುಮಾರಸ್ವಾಮಿ ಅವರು ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಒಂದೊಂದಾಗಿ ನಿಮಗೆ ಪಾಸಿಟಿವ್ ಹಾಗೂ ನೆಗೆಟಿವ್ ಅಂಶಗಳನ್ನ ಪ್ರತ್ಯೇಕ ಪಕ್ಷದ ಪ್ರತ್ಯೇಕ ಅಭ್ಯರ್ಥಿ ಏನ್ ಪಡಿತಿದ್ದಾರೆ ಅದನ್ನ ನಿಮ್ಗೆ ಹೇಳ್ತೀನಿ ನೋಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 7 ಲಕ್ಷ ಒಕ್ಕಲಿಗ ಸಮುದಾಯದ ಬಲಿಷ್ಠ ಸಮುದಾಯದ ಮತದಾರರಿದ್ದಾರೆ. ಈ ಮತಗಳು ಕಟ್ಟು ಕದಲದಂತೆ ನನಗೆ ಸಿಗಬಹುದು ಅಂತ ಕುಮಾರಸ್ವಾಮಿ ಅವರು ಇದ್ದಾರೆ. ಇದು ಪಾಸಿಟಿವ್ ಅಂಶ. ಎರಡನೇ ಪಾಸಿಟಿವ್ ಅಂಶ, 2019 ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಸೋತ್ರಲ್ಲ, ನಿಖಿಲ್ ಅವರ ಸೋಲಿನ ಅನುಕಂಪ ಕೂಡ ವರವಾಗಬಹುದು ಕುಮಾರಸ್ವಾಮಿ ಅವರಿಗೆ ಅನ್ನುವಂಥದ್ದು ವಿಶೇಷ. ಅಂದ್ರೆ ಪ್ರಚಾರ ವೇದಿಕೆ ಮೇಲೆ ಖುದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಅಕ್ಷರಶಃ ಕಣ್ಣೀರ್ ಹಾಕೊಂಡು ಮಾತಾಡಿದ್ರು, ತನ್ನೊಳಗಿದ್ದಂತಹ ನೋವನ್ನ ತೋಡಿಕೊಂಡ್ರು. ಇದರ ಜೊತೆಯಲ್ಲಿ ಬಿಜೆಪಿಯ ಸಾಂಪ್ರದಾಯಿಕ ಮತಗಳೇನಿದಾವೆ ಇದು ಕುಮಾರಸ್ವಾಮಿ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬಹುದು. ಅದು ಬ್ರಾಹ್ಮಣರು ಇರಬಹುದು ಅಥವಾ ಲಿಂಗಾಯತರು ಇರಬಹುದು. ಈ ತರದ ಸಾಂಪ್ರದಾಯಿಕ ಮತಗಳೇನಿದಾವೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ಈ ಮತಗಳು ಕುಮಾರಸ್ವಾಮಿ ಅವರಿಗೆ ಸಿಗಬಹುದು. ಈ ಮೂರು ಪಾಸಿಟಿವ್ ಅಂಶಗಳ ಜೊತೆಯಲ್ಲಿ ನೆಗೆಟಿವ್ ಅಂಶಗಳ ದೊಡ್ಡ ಪಟ್ಟಿ ಕುಮಾರಸ್ವಾಮಿ ಅವರಿಗಿದೆ. ಕುಮಾರಸ್ವಾಮಿ ಅವರು ಈ ಚುನಾವಣೆಯಲ್ಲಿ ತಳಮಟ್ಟದಲ್ಲಿ ಪ್ರಚಾರವನ್ನ ಮಾಡುತ್ತಿಲ್ಲ ಅನ್ನುವಂಥದ್ದು ಒಂದನೇ ಅಂಶ. ಆದ್ರೆ ಎರಡನೇದ್ದು, ಸಂಪನ್ಮೂಲದ ಹಂಚಿಕೆ ಮತ್ತು ಬಳಕೆಯ ಕೆಲಸ ಆಗ್ತಿಲ್ಲ. ಯಾರ್ಯಾರಿಗೆ ಕೊಡಬೇಕಿದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಹಂಚಿಕೆ ಮಾಡಬೇಕಿದೆ ಆ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಿಲ್ಲ, ಕಾಂಗ್ರೆಸ್ಗೆ ಹೋಲಿಸಿದರೆ. ಇನ್ನು 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಾಗಿ ಅಖಾಡಕ್ಕಿಳಿದು ಸೋತ ಪರಾಜಿತ ಅಭ್ಯರ್ಥಿಗಳಿದಾರಲ್ಲ, ಮಾಜಿ ಶಾಸಕರಿದಾರಲ್ಲ, ಅವರು ಜವಾಬ್ದಾರಿಯನ್ನ ತಗೊಂಡಿಲ್ಲ ಇದುವರೆಗೂ. ನಾನು ಅಣ್ಣನನ್ನ ಗೆಲ್ಲಿಸ್ತೀನಿ ಅನ್ನುವಂತಹ ಮಾತನ್ನ ನೇರವಾಗಿ ಹೇಳುತ್ತಿಲ್ಲ. ಇವರ ಹಿಂದಿನ ಸಾಲಿನ ನಾಯಕರು ಯಾರಿದ್ದಾರೆ, ಸ್ಥಳೀಯ ಮಟ್ಟದಲ್ಲಿರುವಂತಹ 2ನೇ ಹಂತದ ನಾಯಕರು, ಅವರು ಮಹಾಮೌನಕ್ಕೆ ಶರಣಾಗಿದ್ದಾರೆ. ಈ ಹಿಂದೆ ನಮ್ಮ ಅಣ್ಣನ್ ಗೆಲ್ಲಿಸಲೇಬೇಕು ಅಂತ ಮಾತಾಡ್ತಿದ್ದಂತಹ 2ನೇ ಹಂತದ ನಾಯಕ ಇವತ್ತು ಮಾತಾಡ್ತಿಲ್ಲ. ಚನ್ನಪಟ್ಟಣದ ಶಾಸಕರು ಮಂಡ್ಯಕ್ಕೆ ಬಂದಿದ್ದಾರೆ ಎನ್ನುವಂತಹ ಚರ್ಚೆ ನಡೀತಿದೆ. ಅಂದ್ರೆ ಹೊರಗಿನವ್ರು ಯಾಕಪ್ಪ ಮಣೆ ಹಾಕ್ಬೇಕು ಅನ್ನುವಂಥದ್ದು ಕೂಡ ಕುಮಾರಸ್ವಾಮಿ ಅವರಿಗೆ ನೆಗೆಟಿವ್ ಅಂಶ ಆಗತ್ತೆ. ಇದರ ಜೊತೆಯಲ್ಲಿ ಸುಮಲತಾ ಅಂಬರೀಶ್ ಹಾಗೂ ಅವರ ಬೆಂಬಲಿಗರು ಒಳಬಂಡಾಯದ ಏಟನ್ನು ಕೊಡಬಹುದು ಅನ್ನುವಂತಹ ಆತಂಕ ಕೂಡ ಇದೆ. ಇನ್ನು ಸುಮಲತಾ ಅವರ ಮಾನಸ ಪುತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಇದು ಕೂಡ ಕುಮಾರಸ್ವಾಮಿ ಅವರಿಗೆ ನೆಗೆಟಿವ್ ಆಗಬಹುದು. ಇದರ ಜೊತೆಯಲ್ಲಿ ಅಹಿಂದ ಸಮುದಾಯಗಳ ಮತಗಳತ್ತ ಕುಮಾರಸ್ವಾಮಿ ಅವರು ಕಣ್ಣೆತ್ತಿ ಕೂಡ ನೋಡ್ತಿಲ್ಲ. 7 ಲಕ್ಷ ಒಕ್ಕಲಿಗ ಸಮಾಜದ ಮತಗಳಿದಾವೆ, ಅವ ಸಾಕು. ಮುಸ್ಲಿಮ್ರಾಗ್ಲಿ, ಕುರುಬ್ರಾಗ್ಲಿ, ಮತ್ತೊಂದು ವಿಶ್ವಕರ್ಮ ಇರಬಹುದು, ಮಡಿವಾಳರು ಇರಬಹುದು, ಈಡಿಗರು, ಈ ತರದ ಸಣ್ಣ ಪುಟ್ಟ ಸಮುದಾಯಗಳ ಮತಗಳೇ ಬೇಕಿಲ್ಲ, ದಲಿತರ ಮತಗಳು ಮೊದಲೇ ಬೇಕಿಲ್ಲ ಅನ್ನುವಂತಹ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಓಡಾಡ್ತಿದ್ದಾರೆ. ಅಹಿಂದ ಮತಗಳನ್ನ ಕಾನ್ಸಂಟ್ರೇಟ್ ಮಾಡುವಂತಹ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿಲ್ಲ. ಸ್ಟಾರ್ ಚಂದ್ರು ಅವರ ವಿಚಾರಕ್ಕೆ ಬಂದ್ರೆ, ಸುಮಾರು 10 ಲಕ್ಷ ಅಹಿಂದ ಮತಗಳು ತನ್ನ ಬೆನ್ನಿಗೆ ಇವೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಆ ಮತಗಳನ್ನ ತಮ್ಮತ್ತ ಸೆಳೆಲಿಕ್ಕೆ ಯಾವ ಕೆಲಸವನ್ನ ನಾಜೂಕಾಗಿ ಮಾಡಬೇಕು ಆ ಕೆಲಸವನ್ನ ಸ್ಟಾರ್ ಚಂದ್ರು ಅವರು ಮಾಡ್ತಿದ್ದಾರೆ. ಇದು ಅವರ ಮಟ್ಟಿಗೆ ಇರುವಂತಹ ಪಾಸಿಟಿವ್ ಅಂಶ ಒಂದು. ಎರಡನೇದ್ದು, ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಮತಗಳಾಗಿ ಪರಿವರ್ತನೆ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸ್ಟಾರ್ ಚಂದ್ರು ಅವರಿದ್ದಾರೆ. ಇದರ ಜೊತೆಯಲ್ಲಿ ಸಿದ್ದು ಡಿಕೆಶಿಯ ಒಗ್ಗಟ್ಟಿನ ಮಂತ್ರ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ನಿಲ್ಲಬಹುದು ಅನ್ನುವಂಥದ್ದು. ಇನ್ನು ತಳಮಟ್ಟದಲ್ಲಿ ಅದ್ಭುತವಾಗಿ ಪ್ರಚಾರ ಮಾಡ್ತಿದ್ದಾರೆ. ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಯಾರೆಲ್ಲ ಒಪಿನಿಯನ್ ಲೀಡರ್ಸ್ ಇದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರನ್ನ ನಾಜೂಕಾಗಿ ತಮ್ಮತ್ತ ಸೆಳಿತಿದ್ದಾರೆ. ಅವರಿಗೆ ಸಂಪನ್ಮೂಲಗಳ ಹಂಚಿಕೆ ಮತ್ತು ಬಳಕೆಯ ಸೂಕ್ಷ್ಮ ಸಂಗತಿಗಳನ್ನ ಅಥವಾ ಅವರ ಸಹಕಾರವನ್ನ ಪಡೆಯುವ ಮೂಲಕ ಆ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ನ ಶಾಸಕರು
ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮಂದಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಅವರಿಗಿದು ಮಾಡು ಇಲ್ಲವೇ ಮಡಿ ಅನ್ನುವಂತಹ ಸ್ಥಿತಿಯ ಹೋರಾಟವಾಗಿದೆ. ಇದು ಸ್ಟಾರ್ ಚಂದ್ರು ಅವರಿಗೆ ಲಾಭ ತಂದು ಕೊಡುವಂತಹ ಅಂಶ. ಇನ್ನು ನಾಗಮಂಗಲದ ಮೂಲದ ಸ್ಥಳೀಯ ನಾನು ಅನ್ನೋ ಮಾತನ್ನ ಸ್ಟಾರ್ ಚಂದ್ರು ಅವರು ಪದೇ ಪದೇ ಹೇಳ್ತಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿ ಅವರು ಹೊರಗಿನವರು, ನಾನು ನಾಗಮಂಗಲದವನು ಅನ್ನೋ ಮೂಲಕ ಬಾಹರಿ ಮತ್ತು ಹೊರಗಿನವರು ಮತ್ತು ಒಳಗಿನವರು ಅನ್ನುವಂತಹ ಸಂದೇಶವನ್ನು ಕೂಡ ರವಾನಿಸ್ತಿದ್ದಾರೆ. ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ವೈಯಕ್ತಿಕವಾಗಿ ಯಾವುದೇ ವಿರೋಧಾಭಾಸಗಳಿಲ್ಲದೆ ಇರುವಂತಹ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಸ್ಟಾರ್ ಚಂದ್ರು ಅವರದಾಗಿದೆ. ಯಾರೇ ಆಗ್ಲಿ ಈ ಮನುಷ್ಯ ಸರಿ ಇಲ್ಲ ಅನ್ನೋ ಮಾತನ್ನ ಹೇಳ್ತಿಲ್ಲ, ಬದಲಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಇನ್ನು ಸ್ಟಾರ್ ಚಂದ್ರು ಅವರಿಗೆ ನೆಗೆಟಿವ್ ಆಗಬಹುದಾದಂತಹ ಅಂಶಗಳೇನು? ಒಕ್ಕಲಿಗರ ಹೆಚ್ಚಿನ ಮತ ಸಿಗೋದು ಕಷ್ಟ. ಏನೊಂದು 20% ಮತ ಸಿಗಬಹುದಾ ಒಕ್ಕಲಿಗರದ್ದು? 7 ಲಕ್ಷ ಮತಗಳ ಪೈಕಿ 20% ಸ್ಟಾರ್ ಚಂದ್ರು ಅವರು ಸಿಗಬಹುದಾ ಅನ್ನೋ ಚರ್ಚೆಗಳು ನಡೀತಿದೆ. ಒಂದು ವೇಳೆ ಆ ನಂಬರ್ 30ರ ಗಡಿ ದಾಟಿದ್ರೆ ಸ್ಟಾರ್ ಚಂದ್ರು ಅವರಿಗೆ ಒಂದು ದೊಡ್ಡ ನೆಮ್ಮದಿಯ ನಿಟ್ಟುಸಿರಿನ ಒಂದು ಗೆಲುವು ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಸಣ್ಣ ಸಮುದಾಯಗಳನ್ನ ಒಗ್ಗೂಡಿಸುವಂತಹ ಸವಾಲು ಸ್ಟಾರ್ ಚಂದ್ರು ಅವರ ಮುಂದಿದೆ. ಅದು ಮಡಿವಾಳರು ಇರಬಹುದು, ಅಥವಾ ಸವಿತಾ ಸಮಾಜ ಇರಬಹುದು, ಈಡಿಗರು ಇರಬಹುದು. ಈ ಸಣ್ಣ ಪುಟ್ಟ ಸಮುದಾಯಗಳನ್ನ, ಹಿಂದುಳಿದ ಸಮುದಾಯಗಳನ್ನ ಒಗ್ಗೂಡಿಸುವಂತಹ ಪ್ರಯತ್ನವನ್ನು ಕೂಡ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಮಾಡಬೇಕಿದೆ. ಇದು ಅವರಿಗೆ ಸವಾಲಾಗಿರುವಂತಹ ವಿಚಾರ.